ನಮಸ್ತೆ ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಮೂಲಕ ರಿಸರ್ವ್ ಫಾರೆಸ್ಟಿನ ಗೇಟಿನಲ್ಲಿದ್ದೇವೆ. ಇಲ್ಲಿಗ ಒಂದು ಪಾಸ್ ಮಾಡಿಸಿ ಮತ್ತೆ ಮುಂದುವರಿಬೇಕು. ಹಾಗೆ ಈಗ ಪಾಸ್ ಮಾಡಿಸಿ ಆಯ್ತು. ಪಾಸ್ ಈಗ ಆ ಬೈಕಿನಲ್ಲಿ ಭಾವನ ಕೈಯಲ್ಲಿ ಉಂಟು. ಪಾಸಲ್ಲಿ ಉಂಟು. ಇನ್ನು ಮೆಲ್ಲಗೆ ಹೊರಡುದು ಇಲ್ಲಿಂದ. ಇನ್ನಿಲ್ಲಿ ಕೆಲವು ನಿಯಮಗಳನ್ನು ಹೇಳಿದ್ದಾರೆ. ಇದು ಕುದುರೆಮುಖ ರಿಸರ್ವ್ ಫಾರೆಸ್ಟ್ ಅಂತೆ. ಇಲ್ಲಿ ಹೋಗೋದಕ್ಕೆ ಕೆಲವು ಕಂಡೀಷನ್ಸ್ ಅನ್ನು ಹೇಳಿದ್ದಾರೆ ಪಾಸ್ ಕೊಡುವಂತ ಮುಂಚೆ. ಆ ಕಂಡೀಷನ್ಸಿಗೆ ನೀವು ಒಪ್ಪಿದ್ರೆ ಮಾತ್ರ ಪಾಸ್ ಕೊಡ್ತೇವೆ, ಇಲ್ಲಾಂದ್ರೆ ಕೊಡುದಿಲ್ಲ ಅಂತ ಹೇಳಿದರು. ಒಂದು, ಪ್ಲಾಸ್ಟಿಕ್ ಉಪಯೋಗಿಸ್ಲಿಕ್ಕಿಲ್ಲ. ಮತ್ತೊಂದು, ಇದು ಆಲ್ಮೋಸ್ಟ್ ಒಂದು 3/4 ಗಂಟೆಯಲ್ಲಿ ಕವರ್ ಮಾಡಬೇಕಾದಂತಹ ರೂಟ್ ಅಂತೆ ಈ ಏನು ಕುದುರೆಮುಖ ರಿಸರ್ವ್ ಫಾರೆಸ್ಟ್ ಏರಿಯಾ. ಇದರಲ್ಲಿ ಅವರು ಒಂದು ಮೇಯ್ನ್ ಆಗಿ ಹೇಳಿದ್ದು ಸ್ಪೀಡ್ 40 km/h ಸ್ಪೀಡಿಂದ ಜಾಸ್ತಿ ಹೋಗುವಂತೆ ಇಲ್ಲ ಅಂತ ಹೇಳಿದರು. ಅದರಿಂದ ಸ್ಪೀಡ್ ಆಗಿ ನಾವು ಹೋದ್ರೆ ಅಂದ್ರೆ 3/4 ಗಂಟೆಯಿಂದ ಮೊದಲು ನಾವು ತಲುಪಿದ್ರೆ ಫೈನ್ ಇದೆ ಅಂತೆ. ಅದೇ ರೀತಿ ಅಲ್ಲಿ ನೋಡಿ ಅಂತ ಒಬ್ಬ ರೂಲ್ಸ್ ಅನ್ನು ಉಲ್ಲಂಘಿಸಿ ಹೋಗ್ತಾ ಇದ್ದಾನೆ. ಅವನಿಗೆ ಬೇಕಾದ ಸ್ಪೀಡಲ್ಲಿ ಹೋಗ್ತಾ ಇದ್ದಾನೆ. ಒಳ್ಳೆ ಕೆಲಸ ಮಾಡ್ತಿದ್ದಾನೆ. ಅಂದರೆ ಅರಣ್ಯಾಧಿಕಾರಿಗಳಿಗೆ ಸ್ವಲ್ಪ ಏನು ಹೇಳೋದಕ್ಕೆ ಕೆಲಸ ಮಾಡಿ ಕೊಡ್ತಾ ಇದ್ದಾನೆ. ಹಾಗೆ 40 km/h ಸ್ಪೀಡ್ ಜಾಸ್ತಿ ಹೋಗುವಂತಿಲ್ಲ ಅಂತಿದ್ದಾರೆ. ಮತ್ತೆ ಒಂದು ಜೋರಾಗಿ ಶಬ್ದ ಮಾಡುವಂಥದ್ದು ಅದು ಇಲ್ಲ ಅಂತ ಹೇಳಿದ್ದಾರೆ. ಮತ್ತೊಂದು, ಇಲ್ಲಿ ತುಂಬಾ ನಿಧಾನ ಹೋಗುವ ಕೂಡ ಹಾಗಿಲ್ಲ. 1.5 ಗಂಟೆ ಅಥವಾ 1.75 ಗಂಟೆ ಏನೋ ಹೇಳಿದ್ರು. 1.5 ಗಂಟೆಯಿಂದ ಜಾಸ್ತಿ ಟೈಮ್ ಕೂಡ ಇಲ್ಲಿ ತಗೊಳ್ಳೋಕೆ ಇಲ್ಲ. ಈ ಏನು ಡ್ಯೂರೇಷನ್ ಅನ್ನು ಕವರ್ ಮಾಡ್ಲಿಕ್ಕೆ, ರೂಟ್ ಅನ್ನು ಕವರ್ ಮಾಡ್ಲಿಕ್ಕೆ. ಅದನ್ನ ಜಾಸ್ತಿ ಇದು ಮಾಡಿದ್ರು ಕೂಡ ಫೈನ್ ಇದೆ ಅಂತೆ. ಹಾಗೆ ಅದೇ ಇಲ್ಲಿ ಕಟ್ಟುನಿಟ್ಟಿನ ಒಂದು ರೂಲ್ಸ್ ಅನ್ನು ಇಟ್ಟಿದ್ದಾರೆ. ನಮ್ಮ ಬಲಬದಿಗೆ ಒಂದು ನದಿ ಹರಿಯುತ್ತಾ ಇದೆ. ಇದು ಯಾವುದು ಅಂತ ಈಗ ಅತ್ತಿಗೆ ಹೇಳಿದ್ರು. ನಾನಾದ್ರೆ ಪಾಸಿಬಲ್ ಇದ್ರೆ ಇದನ್ನ ಇಲ್ಲಿ ಟ್ಯಾಗ್ ಮಾಡ್ತೇನೆ, ಅದು ನದಿ ಯಾವುದು ಅಂತ ಹೇಳಿ. ಇಲ್ಲಿ ಬಂದಿರ್ತದೆ ಇಲ್ಲಿ ಆದ್ರೂ. ಇಲ್ಲಿ ಮೇಗೆ ಹಾರ್ಲಿಕ್ಕೆ ಬರ್ತಾರೆ ಕೆಲವು ಕಾರ್ನವರು, ಭಾಷೆಲ್ಲದವರು. ಇದ್ರನ್ನ ಕಾರ್ನವನಿಗೆ ಏನೋ ಬೆಂಗಳೂರಿನವನಿಗೆ ಭಯಂಕರ ಅರ್ಜೆಂಟ್ ಉಂಟು, ಫೈನ್ ಕಟ್ಟಿ ಆದ್ರೂ ಸರಿ ಅಂತ ಓಡ್ತಾ ಇದ್ದಾನೆ. ಮೇ ಬಿ ಓಡ್ಲಿ ನಮಗೆಂತ ಮಾಡಿದ್ದು ನಾವು ಮಹಾರಾಯ. ಹೆಚ್ಚು ಬೇಗ ಹೋದ್ರೆ ಅವನಿಗೆ ಅಲ್ಲಿ ಕಟ್ಲಿಕ್ಕೆ ಅಲ್ಲಿ ರೆಡಿ ಇರ್ತಾರೆ. ಯಾಕೊಂದು ದಾರಿ ಕೊಡುವ ಅಲ್ಲಿ, ದಾರಿ ಕೊಡುವ ಕೊದು ಹೋಗಲಿ. ಇವರಿಗೆಲ್ಲ ಎಂತ ಹೇಳಿದ್ರೆ ಅರ್ಥ ಆಗುದಿಲ್ವಾ? ಎಂತ ಕರ್ಮ, ಹೇಗೆ ಎಳೆದು ಹೋಗ್ತಾರೆ ಇಲ್ಲಿ. ಎಲ್ಲಿ ಅರ್ಧದಲ್ಲಿ ನಿಲ್ಲಿಸಬಾರ್ದು ಅಂತ ಒಂದು ಹೇಳಿದ್ದಾರೆ. ಅದು ಕೂಡ ಒಂದು ಕಂಡೀಷನ್ ಅವರು ಹೇಳಿದ್ದಲ್ಲಿ. ಎಲ್ಲಿ ಕೂಡ ಅರ್ಧದಲ್ಲಿ ನಿಲ್ಲಿಸಬಾರ್ದಂತೆ. ಹಾಗೆ ಕುದುರೆಮುಖ ಕಾಡಿನೊಳಗೆ ನಮ್ಮ ಪಯಣ. ಫೈನ್ ಇದೆ ಅಂತ ಹೇಳಿದ್ರು. ಹಾಗೆ ಈಗ ನೋಡ್ಬೇಕಂತ ಅಂತ. ಫುಲ್ ಕಾಡು ಗೈಸ್, ಇಲ್ಲಿ ಬೇರೆ ಏನಿಲ್ಲ. ಫುಲ್ ರಕ್ಷಿತ ಅರಣ್ಯ ತರ, ಅಂದ್ರೆ ರಿಸರ್ವ್ ಫಾರೆಸ್ಟ್ ಅಂತ. ರಕ್ಷಿತ ಅರಣ್ಯ, ರಿಸರ್ವ್ ಫಾರೆಸ್ಟ್ ಹೆಸರಿಗೆ ತಕ್ಕ ಹಾಗೆ. ಇಲ್ಲಿ ಬೇರೆ ಏನು ಮಾಡೋ ಹಾಗಿಲ್ಲ. ಎಡೆಯಲ್ಲಿ ಒಂದೊಂದು ಚೂರು ಮನೆ ಇದೆ, ಬಟ್ ಅದು ಕೂಡ ಚೂರೆ, ಹೆಚ್ಚಿಲ್ಲ ಇಲ್ಲಿ. ಇದೊಂದು ರೋಡ್ ಹೋಗ್ಬೇಕಾದ್ದೆ, ಬೈಕ್ ರೈಡ್ ಬರ್ಬೇಕಾದಂತಹ ರೋಡ್ ಒಂದು. ಇದೊಂದು ಸಪ್ರೇಟ್ ವಿಡಿಯೋ ಆಗಿ ನಾ ಗ್ಯಾರಂಟಿ ಹಾಕ್ತೇನೆ. ಅಂದ್ರೆ ಇದರಲ್ಲಿ ಅಷ್ಟು ಇದುಂಟು, ಏನು ಬೈಕ್ ರೈಡರ್ಸಿಗೆ ಒಂದು ಒಳ್ಳೆ ಬರ್ಬೇಕಾದಂತಹ ಪ್ಲೇಸ್ ಇದು. ಇಲ್ಲಿ ಪ್ರಾಣಿಗಳೆಲ್ಲ ಬರ್ತದ ಹೇಗೆ ಅಂತ ಗೊತ್ತಿಲ್ಲ. ಸುವರ್ಣ ಪ್ರಾಣಿ ಸಿಕ್ಕಿತು.
ಒಂದು ಹಲಸಿನ ಮರ ಕೂಡ ಸಿಕ್ಕಿದ್ದು. ಹಲಸು ಮತ್ತು ಒಂದು ಬೋರಿ ಅಥವಾ ಎಂಥದ್ದು ಆಕ್ಸ್ ಅಲ್ಲಿ ಎಂತ ಹೇಳ್ತೇವೆ, ಬೋರಿ ಅಲ್ಲ ಹಾಗೆ ಹೇಳ್ದ. ಇದು ಕಾಡಿನ ರಿಸರ್ವ್ ಫಾರೆಸ್ಟ್ ನ ರೋಡ್ ಆದ್ರೂ ಕೂಡ ಇಲ್ಲಿ ವಾಹನಗಳ ಸಂಚಾರ ಸರಳವಾಗಿದೆ, ಅಂದ್ರೆ ಸರಿಯಾಗಿದೆ. ನಿರ್ಜನ ಪ್ರದೇಶವೇನಲ್ಲ, ಹೋಗ್ತಾ ಬರ್ತಾ ಇದೆ ಗಾಡಿಗಳು ಬೇಕಷ್ಟು. ಮೇ ಬಿ ಇದೇನಾದ್ರೂ ಹತ್ತಿರ ರೂಟ್ ಹಾಗೇನಾದ್ರೂ ಇರ್ಲಿಬಹುದು, ನಂಗೆ ಗೊತ್ತಿಲ್ಲ. ಮೇ ಬಿ ಅಲ್ಲಿ ಮುಂದೆ ಇರೋದು ಲೋಕಲ್ ಲೈಟ್ ಅಂತ ಕಾಣ್ತದೆ, ಹಾಗೆ ಅವರ ಸ್ಪೀಡ್ ಕರೆಕ್ಟ್ ಇರ್ಬೋದು. ಅವರು ನಮ್ಮಿಂದ ನಂತರ ಬಂದದ್ದು, ಆದ್ರೂ ಕೂಡ ಏನು ನಮ್ಮಿಂದ ಸ್ವಲ್ಪ ಮುಂದೆ ಇದ್ದಾರೆ. ಹಾಗಾಗಿ ಅವರೊಟ್ಟಿಗೆ ಹೋದ್ರೆ ಯಾವುದೇ ಫೈನ್ ಬೀಳ್ಲಿಕ್ಕಿಲ್ಲ ಅಂತ ಹೇಳುದು ನನ್ನ ಅಭಿಪ್ರಾಯ. ಮತ್ತೆ ಗೊತ್ತಿಲ್ಲ ಅವರಿಗೆ ಈ ರೂಲ್ಸ್ ಅನ್ವಯ ಆಗುತ್ತಾ ಇಲ್ವಾ ಅಂತ. ಅವರು ಡೈಲಿ ಹೋಗುವವರ ಕಾದ ಕಾರಣ ಅವರಿಗೆ ಈ ರೂಲ್ಸ್ ಅನ್ವಯ ಆಗುದಿಲ್ಲ ಅಂತ ಹೇಳಿದ್ರೆ ನಮಗೆ ಫೈನ್ ಬೀಳ್ತಿತ್ತು. ಕೆರೆಕಟ್ಟೆ ಈಗ 5:52 ಆಯ್ತು. ಮೇ ಬಿ ಇದು ಮುಗೀತಾ ಹೇಗೆ ಅಂತ ಗೊತ್ತಿಲ್ಲ. ಮಂಗಳೂರು 83 ಕಿಲೋಮೀಟರ್. ಬೈಕ್ ರೈಡ್ ಬರೋರೆಲ್ಲ ಒಮ್ಮೆ ಈ ರೂಟ್ ಅನ್ನು ಕನ್ಸಿಡರ್ ಮಾಡ್ಬೋದು, ಒಳ್ಳೆ ರೂಟ್. ಅದು ನಂಗೆ ಅನ್ಸೋದು ಮಳೆಗಾಲದಲ್ಲಿ ಬಂದ್ರೆ ಒಳ್ಳೇದ ಅಂತ. ಅಂದ್ರೆ ಇಲ್ಲಿ ವೆಜಿಟೇಷನ್ ಇನ್ನೂ ಕೂಡ ಯಥೇಚ್ಛವಾಗಿರ್ತದೆ. ಇವತ್ತುಂಟು, ಬಟ್ ಆ ವೆದರಿಗೆ, ಆ ಚಳಿಗೆ, ಈ ಕಾಡಿನ ನಡುವೆ ಅಂತ ಹೋಗುವಂಥದ್ದು ಇನ್ನು ಸ್ವಲ್ಪ ಸೂಕ್ತ ಜಾಸ್ತಿ ಅಂತ ಹೇಳ್ಬೋದು ಅಂತ ಅನಿಸ್ತದೆ. ಮತ್ತೆ ಗೊತ್ತಿಲ್ಲ ಮಳೆಗಾಲದಲ್ಲಿ ಇದು ಅಲೌಡ್ ಇರ್ತದಾ ಹೇಗೆ ಎಂತದ್ದು ಅಂತ. ರಸ್ತೆಯಲ್ಲಿ ಪ್ರಾಣಿಗಳು ದಾರಿ ದಾಟುತ್ತಾ ಇರುತ್ತವೆ, ಹಾಗಾಗಿ ನಿಧಾನವಾಗಿ ಚಲಿಸಿ. ಇಲ್ಲಿ ತನಕ ನಮಗೆ ಒಂದು ಪ್ರಾಣಿ ಸಿಕ್ಲಿಲ್ಲ. ಈಗ ಟೈಮ್ ಹೋಗ್ತಿದ್ದಂತೆ ಇದು ಚಳಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ವೆದರ್ ಇಲ್ಲಿ ಟೆಂಪರೇಚರ್ ತಂಪಾಗ್ತಾ ಇದೆ, ಹಾಗಾಗಿ ಇದು ಕ್ಯಾಮರಾ ಹೀಟ್ ಆಗುವ ಸಮಸ್ಯೆ ಬರ್ಲಿಕ್ಕಿಲ್ಲ. ಕ್ಯಾಮರಾ ಹೀಟ್ ಆಗುವ ಸಮಸ್ಯೆ ಇಲ್ಲಿರ್ಲಿಕ್ಕಿಲ್ಲ. ಮತ್ತೆ ಬ್ಯಾಟ್ರಿ ಬ್ಯಾಕಪ್ ಸ್ವಲ್ಪ ಜಾಸ್ತಿ ಆಗ್ಬೋದು. 19 ನಿಮಿಷ ಆಯ್ತಷ್ಟೇ, ಇನ್ನು ಕೂಡ ಸುಮಾರು ಟೈಮ್ ಬಾಕಿ ಇದೆ. ಪೂರೈದಲ್ಲಿ ಕವರ್ ಆಗ್ತದಾ ಇಲ್ವಾ ಗೊತ್ತಿಲ್ಲ. ಮತ್ತೊಂದು ಉಂಟು, ಇನ್ನೊಂದು 3/4 ಗಂಟೆ ಕಳೆದ್ರೆ ಬೆಳಕಿರ್ಲಿಕ್ಕಿಲ್ಲ. ಬೆಳಕಿಲ್ಲದ ಮತ್ತೆ ಈ ವಿಡಿಯೋ ಮಾಡಿ ಪ್ರಯೋಜನ ಇಲ್ಲ. ಅಂದ್ರೆ ಬೆಳಕಿಲ್ಲದಾಗ ಇದು ವಿಡಿಯೋ ಬರುದಿಲ್ಲ ಇದರಲ್ಲಿ ಸರಿಯಾಗಿ ಈ ನೈಟ್ ಹೊತ್ತಿಗೆ. ಇನ್ನು ಮೆಲ್ಲಗೆ ಇದು ಅಲ್ಟ್ರಾ ವೈಡ್ ಇಂದ ವೈಡಿಗೆ ಹಾಕಬೇಕಾ ಅಂತ ನೋಡ್ತಾ ಇದ್ದೇನೆ. ಓನ್ಲಿ ಬೈಕರ್ಸಿಗೆ ಇಷ್ಟ ಆಗುವಂತಹ ರೂಟ್ ಇದು. ಏನೊಂದು ಕಾಣಿಕೆ ಹುಂಡಿ, ಶಕ್ತಿ ಗಣಪತಿ. ಇನ್ನು ವೈಡ್ ಅಲ್ಲಿ ಕಂಟಿನ್ಯೂ ಮಾಡುವ. ಅಲ್ಟ್ರಾ ವೈಡ್ ಅಲ್ಲಿ ಹಾಕಿದ್ರೆ ಇನ್ನು ಗ್ರೈನ್ಸ್ ಬರ್ತದೆ, ಹಾಗೆ ಇನ್ನು ವೈಡ್ ಅಲ್ಲಿ ಕಂಟಿನ್ಯೂ ಮಾಡೋದು. ಆಕ್ಚುಲಿ ಇನ್ನು ಇದು